ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ನೇಹಿತನ ಬೆದರಿಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡ 10ನೇ ತರಗತಿ ವಿದ್ಯಾರ್ಥಿನಿ. ಬದಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕಟ್ಯಾರು ಎಂಬಲ್ಲಿ ಸುಡುಮದ್ದು ತಯಾರಿಕಾ ಘಟಕದಲ್ಲಿ ಸಂಭವಿಸಿದ ಭೀಕರ ಸ್ಫೋಟ, 3 ಕಾರ್ಮಿಕರ ದಾರುಣ ಅಂತ್ಯ. ಕೆಎಸ್ಇಬಿಎಲ್ನ ನಿಲುವನ್ನು ವಿರೋಧಿಸಿ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ವತಿಯಿಂದ ಕರಾಳ ದಿನ ಆಚರಣೆ. ಜಿಲ್ಲೆಯಲ್ಲಿ 31ರಂದು ಕೆಎಸ್ಇಬಿಎಲ್ ಸೆಕ್ಷನ್ ಆಫೀಸ್ಗಳ ಮುಂದೆ ಪ್ರತಿಭಟನಾ ಕಾರ್ಯಕ್ರಮ. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ವತಿಯಿಂದ ನಡೆಸುವ ವ್ಯಾಪಾರ ಸಂರಕ್ಷಣಾ ಯಾತ್ರೆಗೆ ಕಾಸರಗೋಡಿನಲ್ಲಿ ಚಾಲನೆ. ರಾಜ್ಯ ಉಪಾಧ್ಯಕ್ಷ ಪೆರಿಂಗಮಲ ರಾಮಚಂದ್ರನ್ ಅವರಿಂದ ಉದ್ಘಾಟನೆ. ಭಾರತೀಯ ರಾಜ್ಯ ಪೆನ್ಷನರ್ಸ್ ಮಹಾಸಂಘ 4ನೇ ಅಖಿಲ ಭಾರತ ಸಮ್ಮೇಳನಕ್ಕೆ ಚಾಲನೆ. ಕಳನಾಡ್ ಕೆಎಚ್ ಕನ್ವೆನ್ಷನ್ ಸೆಂಟರ್ನ ಸ್ವರ್ಗೀಯ ಪಿಪಿ ಮುಕುಂದನ್ ನಗರದಲ್ಲಿ ಕಾರ್ಯಕ್ರಮ. ವಾರ್ತೆಗಳು ವಿವರವಾಗಿ. ಸ್ನೇಹಿತನ ಬೆದರಿಕೆಯಿಂದ 10ನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬದಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿದೆ ಈ ಘಟನೆ. ಪ್ರಕರಣದಲ್ಲಿ 2 ಪೊಲೀಸರು ಬಂಧಿಸಿದ್ದಾರೆ. ಯುವಕನ ನಿರಂತರ ಬೆದರಿಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬುದು ಬಾಲಕಿಯ ಸಾವಿನ ಹೇಳಿಕೆ. ಕಳೆದ ಮಂಗಳವಾರ ಸಾಯಂಕಾಲ ಬಾಲಕಿಯನ್ನು ಮನೆಯೊಳಗೆ ವಿಷ ಸೇವಿಸಿರುವ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಗಂಭೀರ ಸ್ಥಿತಿಯಲ್ಲಿದ್ದ ಬಾಲಕಿಯನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಬೆಳಗ್ಗೆ ಮೃತಪಟ್ಟಿದ್ದಾಳೆ. ಸ್ನೇಹಿತನಾದ ಮೊಗ್ರಾಲ್ ಪುತ್ತೂರು ನಿವಾಸಿ ಅನ್ವರ್ ಎಂಬಾತನ ನಿರಂತರ ಕಿರುಕುಳ ತಾಳಲಾರದೆ ಬಾಲಕಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎಂಬುದು ದೂರು. ವಾಟ್ಸಪ್ ಮೂಲಕ ಅನ್ವರ್ಗೆ ಬಾಲಕಿಯ ಪರಿಚಯವಾಗಿದೆ. ನಂತರ ಇಬ್ಬರು ಆತ್ಮೀಯರಾಗಿದ್ದಾರೆ. ನಂತರ ಸಂಬಂಧಿಕರ ಮಧ್ಯಸ್ಥಿಕೆಯಿಂದ ಯುವತಿ ಸಂಬಂಧದಿಂದ ಹೊರಬಂದಿದ್ದಳು. ಆದರೆ ಯುವಕ ಬಾಲಕಿ ಬಳಿ ತನ್ನ ಜೊತೆ ಬರಬೇಕು ಎಂದು, ಬರದಿದ್ದರೆ ತಂದೆಗೆ ಅಪಾಯ ಒಡ್ಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಶಾಲೆಗೆ ಹೋಗುವ ವೇಳೆ ಅಡ್ಡ ಬಂದು ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ವಿಷ ಸೇವಿಸಿ ಜೀವನ ಅಂತ್ಯಗೊಳಿಸಲು ವಿದ್ಯಾರ್ಥಿನಿ ನಿರ್ಧರಿಸಿದ್ದಾಳೆ ಎಂದು ವರದಿಯಾಗಿದೆ. ಶಿಕ್ಷಕರು ಮತ್ತು ಸಹಪಾಠಿಗಳಿಗೆ ತನ್ನ ಮಗಳು ತುಂಬಾ ಪ್ರಿಯವಾಗಿದ್ದಳು ಎಂದು, ಆಕೆ ಎಂದಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ಘಟನೆಯ ಸತ್ಯಾವಸ್ಥೆಯನ್ನು ಬಹಿರಂಗಪಡಿಸಬೇಕೆಂದು ತಂದೆ ಆಗ್ರಹಿಸಿದರು. ആത്മഹത്യ ഇവളെ സ്വന്തമായിട്ട് ഒരിക്കലും ആത്മഹത്യ ചെയ്യില്ല. അങ്ങനത്തെ ഒരു കുട്ടിയായിരുന്നു ഇവള്. അധികം ആരോടും സംസാരിക്കില്ല. കൂടുതൽ സമയമൊന്നും സ്കൂളിൽ നിൽക്കില്ല. പെട്ടെന്ന് സ്കൂളിലേക്ക് വരുന്ന ഒരു കുട്ടിയായിരുന്നു. നല്ലൊരു കുട്ടിയായിരുന്നു, നല്ലൊരു സ്വഭാവം. അതിപ്പോൾ ഞാൻ പറഞ്ഞിട്ടില്ല, സ്കൂളിലെ അധ്യാപകരോടാണെങ്കിലും നാട്ടുകാരാണെങ്കിലും കുട്ടികളോടാണെങ്കിലും ചോദിച്ചാൽ പറയും അവളുടെ സ്വഭാവം. അങ്ങനത്തെ ഒരു കുട്ടിയായിരുന്നു. പക്ഷേ ഒരു പയ്യൻ അവളെ ഭീഷണിപ്പെടുത്തിയ കാരണമാണ് ഇങ്ങനെയൊക്കെ ചെയ്യാൻ കാരണം. പക്ഷേ ഇവൾക്ക് നിരന്തരം ശല്യം കൂടിക്കൊണ്ട് വരികയാണ്. എൻ്റെ വാപ്പാനെ ഞാൻ കൊല്ലും, നിന്നെ കൊല്ലും, നിന്നെ ഞാൻ വിടില്ല, വെറുതെ വിടില്ല, നിൻ്റെ ഫോട്ടോ ഒക്കെ ഞാൻ സോഷ്യൽ മീഡിയയിൽ വിടും, പിന്നെ വാപ്പൊക്കെ അയച്ചു കൊടുക്കുന്നൊക്കെയാണ് ഇവൻ്റെ ഭീഷണി. അത് കാരണമാണ് എൻ്റെ കുട്ടി വതിയർക്ക ഒരു കടയിൽ നിന്ന് എലി വിഷം വാങ്ങി ഇവൾ കഴിച്ചതാണ്. അപ്പോൾ ഇത് കഴിക്കാൻ കാരണം ഈ പയ്യനാണ്. അപ്പോൾ തീർച്ചയായിട്ടും ഈ പയ്യനെ നിയമത്തിന് മുമ്പിൽ കൊണ്ടുവരണമെന്ന് എനിക്ക് പറയാനുള്ളത്. ഇവൻ മാത്രമല്ല, ഇവൻ്റെ കൂടെ വേറെ 4 പേരുണ്ടാകുമെന്ന് ബലമായ സംശയം. എൻ്റെ മോള് മരണസമയം വരെ പറഞ്ഞിട്ടുണ്ട് 4 പേരുണ്ട് ഇപ്പോൾ ഇതിൻ്റെ കൂടെ. അതുപോലെ തന്നെ മജിസ്ട്രേറ്റിക്ക് മൊഴി കൊടുത്തിട്ടുണ്ട്. ഇവൾ തന്നെ ഒരുപാട് മൊഴികൾ കൊടുത്തിട്ടുണ്ട്. മജിസ്ട്രേറ്റ് വന്നിട്ടെടുത്താണ് മൊഴികളൊക്കെ. ಕಾಸರಗೋಡು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ದಾಖಲಿಸಿಕೊಂಡ ಬಾಲಕಿಯ ಸಾವಿನ ಹೇಳಿಕೆ ಪ್ರಕಾರ ಪೊಲೀಸರು 2 ಬಂಧಿಸಿದ್ದಾರೆ. ಮೊಗ್ರಾಲ್ ಪುತ್ತೂರು ನಿವಾಸಿ ಅನ್ವರ್ ಹಾಗೂ ಆತನ ಸ್ನೇಹಿತ ಸಾಹಿಲ್ ಬಂಧಿತ ಆರೋಪಿಗಳು. ಪ್ರಕರಣದಲ್ಲಿ ಇನ್ನೂ ಒಬ್ಬನನ್ನು ಬಂಧಿಸಬೇಕಾಗಿದೆ. ಕೊಲ್ಲಂ ನಿವಾಸಿ ಅಜಾಸ್ನನ್ನು ಬಂಧಿಸಬೇಕಿದೆ. ಈತ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಆರೋಪಿಗಳ ವಿರುದ್ಧ ಪಾಕ್ಸೋ ಸೆಕ್ಷನ್ ಅಲ್ಲದೆ ಆತ್ಮಹತ್ಯೆ ಪ್ರಚೋದನೆ ಆರೋಪದಡಿ ಪ್ರಕರಣ ದಾಖಲಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೆಳ್ತಂಗಡಿ ವೇಣೂರು ಗೋಳಿಯಂಗಡಿ ಸಮೀಪದ ಕಟ್ಯಾರು ಎಂಬಲ್ಲಿ ಸುಡುಮದ್ದು ತಯಾರಿಕಾ ಘಟಕದಲ್ಲಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ 3 ಕಾರ್ಮಿಕರು ಸಾವನ್ನಪ್ಪಿದ ಘಟನೆಯಲ್ಲಿ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಭಾನುವಾರ ಸಾಯಂಕಾಲ ನಡೆದ ಘಟನೆಯಲ್ಲಿ ಮಲಯಾಳಿ ಸೇರಿದಂತೆ 3 ಕಾರ್ಮಿಕರು ಬಲಿಯಾಗಿದ್ದು 6 ಮಂದಿಗೆ ಗಾಯಗಳಾಗಿವೆ. ಬೆಳ್ತಂಗಡಿ ತಾಲೂಕಿನ ವೇಣೂರು ಗೋಳಿಯಂಗಡಿ ಸಮೀಪದ ಕುಕ್ಕೇಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಯಾರು ಎಂಬಲ್ಲಿ ಭಾನುವಾರ ಸಾಯಂಕಾಲ ಸುಡುಮದ್ದು ತಯಾರಿಕಾ ಘಟಕದಲ್ಲಿ ಸಂಭವಿಸಿದ ಭೀಕರ ಸ್ಫೋಟಕ್ಕೆ 3 ಕಾರ್ಮಿಕರು ಬಲಿಯಾಗಿದ್ದಾರೆ. ಕುಚ್ಚೋಡಿ ನಿವಾಸಿ ಬಶೀರ್ ಎಂಬವರ ತೋಟದಲ್ಲಿನ ಕಟ್ಟಡವೊಂದರಲ್ಲಿ ಪಟಾಕಿ ತಯಾರಿ ಕೆಲಸ ನಡೆಯುತ್ತಿದ್ದು ಸುಮಾರು 9 ಮಂದಿ ಕೂಲಿ ಕಾರ್ಮಿಕರು ಸುಡುಮದ್ದು ತಯಾರಿಸುತ್ತಿದ್ದರು. ಭಾನುವಾರ ಸಾಯಂಕಾಲ 5 ಗಂಟೆ ಸುಮಾರಿಗೆ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದ ಸಂದರ್ಭ ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿ ಈ ದುರಂತ ನಡೆದಿದೆ.
ದುರ್ಘಟನೆಯಲ್ಲಿ ಕಟ್ಟಡದ ಒಳಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಕೇರಳದ ತ್ರಿಶೂರಿನ ವರ್ಗೀಸ್, ಹಾಸನ ಅಂಕನಾಯಕನಹಳ್ಳಿ ಚೇತನ್ ಹಾಗೂ ಕೇರಳದ ಸ್ವಾಮಿ ಎಂಬವರು ಮೃತಪಟ್ಟಿದ್ದಾರೆ. ಕಟ್ಟಡದ ಹೊರಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಹಾಸನ ನಿವಾಸಿ ದಿನೇಶ್ ಹಾಗೂ ಕಿರಣ್, ಅರಸೀಕೆರೆಯ ಕುಮಾರ, ಚಿಕ್ಕಮರಹಳ್ಳಿಯ ಕಲ್ಲೇಶ, ಕೇರಳ ನಿವಾಸಿ ಪ್ರೇಮ್ ಹಾಗೂ ಕೇಶವ ಎಂಬವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತಪಟ್ಟವರಲ್ಲಿ ಒಬ್ಬ ಕಾರ್ಮಿಕನ ಮೃತದೇಹ ಕಟ್ಟಡದ ಒಳಗಡೆ ದೊರೆತಿದ್ದು, ಇನ್ನಿಬ್ಬರ ದೇಹ ಸ್ಫೋಟ ಸಂಭವಿಸಿದ ಕಟ್ಟಡದ ಸುಮಾರು 100 ಮೀಟರ್ ದೂರದಲ್ಲಿ ಛಿದ್ರವಾಗಿ ಬಿದ್ದಿದೆ. ಸ್ಥಳಕ್ಕೆ ಬೆಳ್ತಂಗಡಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ತಕ್ಷಣ ಬೆಂಕಿ ನಂದಿಸಿದ್ದಾರೆ. ಅರೆಜೀವಾವಸ್ಥೆಯಲ್ಲಿದ್ದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಿದ್ದರೂ ಜೀವ ಉಳಿಸಲು ಸಾಧ್ಯವಾಗಿಲ್ಲ. ಈ ಸೈಯದ್ ಬಶೀರ್ ಅನ್ನೋರು ಒಂದು 50 ಸೆಂಟ್ ಜಾಗದಲ್ಲಿ ಅವರು ಈ ಪಟಾಕಿ ಕ್ರ್ಯಾಕರ್ಸ್ ಮಾಡಲಿಕ್ಕೆ ಒಂದು ಲೈಸೆನ್ಸ್ ತೊಗೊಂಡಿದ್ದಾರೆ. ಅರೌಂಡ್ 2011-12ನಲ್ಲಿ ತೊಗೊಂಡಿರೋಂಥ ಲೈಸೆನ್ಸ್ 2019ನಲ್ಲಿ ರೆನ್ಯೂ ಆಗಿದೆ. 2024ವರೆಗೂ ಅದು ವ್ಯಾಲಿಡ್ ಇದೆ. 2024 ಮಾರ್ಚ್ವರೆಗೂ ವ್ಯಾಲಿಡ್ ಇರುವಂಥ ಒಂದು ಲೈಸೆನ್ಸ್. ಅದು ಪಟಾಕಿ ಮಾಡಲಿಕ್ಕೆ ಬೇಸ್ಡ್ ಆನ್ ಡಿಮಾಂಡ್ ಇವರು ಪಟಾಕಿ ಮಾಡ್ತಿದ್ರು ಅಂತ ನಮ್ಮ ಇನಿಷಿಯಲ್ ಎನ್ಕ್ವೈರಿನಲ್ಲಿ ಗೊತ್ತಾಗಿದೆ. ಅವರು ಯಾರೇ ಕೂಡ ಪಟಾಕಿ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟರೆ ಆ ಆರ್ಡರ್ ಮೇರೆಗೆ ಆ ಪಟಾಕಿ ಮಾಡಿಕೊಡುವಂಥದ್ದು ಈ ಜಾಗದಲ್ಲಿ. ಸೊ ಈ ಮಾಡ್ತಿರ್ಬೇಕಾದ್ರೆ ಒಳಗೆ ಯಾವ ರೀಸನ್ಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಸ್ಫೋಟದ ತೀವ್ರತೆಗೆ ತಯಾರಿಕೆ ಘಟಕದ ಕಟ್ಟಡ ಸಂಪೂರ್ಣ ಧ್ವಂಸವಾಗಿದ್ದು, ಇದರ ಸದ್ದು ಸುಮಾರು 4 ಕಿಲೋಮೀಟರ್ ದೂರದವರೆಗೆ ಕೇಳಿಸಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಸಮೀಪದಲ್ಲಿದ್ದ 4-5 ಮನೆಗಳಿಗೆ ಕೂಡ ಸ್ಫೋಟದಿಂದ ಹಾನಿ ಸಂಭವಿಸಿದೆ. ಸಮೀಪದ ಮನೆಯವರು ಕೇರಳಕ್ಕೆ ತೆರಳಿರುವ ಕಾರಣ ಅಪಾಯದಿಂದ ಪಾರಾಗಿದ್ದಾರೆ. ಮೃತಪಟ್ಟವರ ದೇಹದ ಅಂಗಾಂಗಗಳು ಅಲ್ಲಲ್ಲಿ ಛಿದ್ರವಾಗಿ ಬಿದ್ದುಕೊಂಡಿರುವುದು ಸ್ಫೋಟಕದ ಭೀಕರತೆಗೆ ಸಾಕ್ಷಿಯಾಗಿತ್ತು. ಸುದ್ದಿ ತಿಳಿದ ಸಾರ್ವಜನಿಕರು ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಸ್ಥಳಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲು, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಋಷ್ಯಂತ್, ಬೆಳ್ತಂಗಡಿ ತಹಸೀಲ್ದಾರ್ ಪೃಥ್ವಿ ಸಾನಿಗಂ, ಡಿವೈಎಸ್ಪಿ ವಿಜಯ ಪ್ರಸಾದ್, ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ, ಕುಕ್ಕೇಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ಸಹಿತ ವೇಣೂರು ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ. ದುರಂತಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಸಣ್ಣ ಕೇಬಲ್ ಟಿವಿ ಬ್ರಾಡ್ಬ್ಯಾಂಡ್ ಉದ್ಯಮಗಳನ್ನು ಇಲ್ಲದಂತೆ ಮಾಡಿ ಕಾರ್ಪೊರೇಟ್ಗಳಿಗೆ ಸಹಾಯ ಮಾಡುವ ಕೆಎಸ್ಸಿಬಿಎಲ್ನ ನಿಲುವನ್ನು ವಿರೋಧಿಸಿ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ವತಿಯಿಂದ ಕರಾಳ ದಿನವನ್ನು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಜಿಲ್ಲೆಯಲ್ಲಿ 31ರಂದು ಕೆಎಸ್ಸಿಬಿಎಲ್ ಸೆಕ್ಷನ್ ಆಫೀಸ್ಗಳ ಮುಂದೆ ಪ್ರತಿಭಟನಾ ಕಾರ್ಯಕ್ರಮಗಳು ನಡೆಯಲಿದೆ. ಸಣ್ಣ ಕೇಬಲ್ ಟಿವಿ ಬ್ರಾಡ್ಬ್ಯಾಂಡ್ ಉದ್ಯಮಗಳನ್ನು ಇಲ್ಲದಂತೆ ಮಾಡಿ ಕಾರ್ಪೊರೇಟ್ಗಳಿಗೆ ಸಹಾಯ ಮಾಡುವ ಕೆಎಸ್ಸಿಬಿಎಲ್ನ ನಿಲುವನ್ನು ವಿರೋಧಿಸಿ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ರಾಜ್ಯ ಮಟ್ಟದಲ್ಲಿ ಜನವರಿ 31ರಂದು ಕರಾಳ ದಿನವನ್ನು ಆಚರಿಸುತ್ತದೆ. ಇದರ ಅಂಗವಾಗಿ ಜಿಲ್ಲೆಯ ಎಲ್ಲ ಕೆಎಸ್ಸಿಬಿಎಲ್ ಸೆಕ್ಷನ್ ಆಫೀಸ್ಗಳ ಮುಂದೆ ಕೇಬಲ್ ಟಿವಿ ആപ്പറേറ്ററുകൾ പ്രതിഭಟനാ കാര്യക്രമಗಳನ್ನು ನಡೆಸಲಿದ್ದಾರೆ. വൈദ്യുതി ബോർഡ് പുതിയ ഉത്തരവിറക്കിക്കൊണ്ട് ഓരോ കേബിളിനും പ്രത്യേകം നിരക്ക് വേണമെന്നും അതുപോലെ തന്നെയാണ് ഇത് ഉപയോഗിക്കുന്ന എല്ലാ കേബിളിലും ടാഗ് ചെയ്തില്ലെങ്കിൽ അത് വിച്ഛേദിക്കുമെന്നും ഇത് ഈ ജനുവരി 31-നുള്ളിൽ പൂർണ്ണമായും അഴിച്ച് മാറ്റിയില്ലെങ്കിൽ എല്ലാ കേബിളുകളും ഡിസ്മാൻഡിൽ ചെയ്യുമെന്ന രീതിയിലുള്ള വലിയ കടുത്ത നിബന്ധനകളിലേക്കാണ് പോയിക്കൊണ്ടിരിക്കുന്നത്. ഇത് കേരളത്തിലെ ചെറുകിട കേബിൾ ടി ഓപ്പറേറ്റർമാരെ പാടെ തകർക്കുന്നതിനുള്ള ഒരു ലക്ഷ്യം വെച്ചുകൊണ്ടാണ് നീങ്ങുന്നത്. വൈദ്യുതി ബോർഡിൻ്റെ ഉള്ളിൽ നടക്കുന്ന ഒരുപാട് പ്രശ്നങ്ങളും കെടുകാര്യസ്ഥയൊക്കെ നമുക്കറിയാവുന്നതാണ്. അതിൻ്റെ ഭാഗമായി ഉദ്യോഗസ്ഥർ തമ്മിലോ അല്ലെങ്കിൽ കോർപ്പറേറ്റ് കമ്പനികളുടെ ഭാഗത്തു നിന്നുള്ള സ്വാധീനം കൊണ്ടോ അവർക്ക് മാത്രം നിലനിൽക്കുകയും കേബിൾ ടി ഓപ്പറേറ്റർമാരെ വൈദ്യുതി പോസ്റ്റുകളിൽ നിന്ന് കേബിൾ ഒഴിവാക്കിക്കൊണ്ട് അവരെ എന്നേക്കുമായി നിഷ്കാസനം ചെയ്യാനുള്ള വലിയ ഗൂഢതന്ത്രം ഇതിൻ്റെ പിന്നിലുണ്ട്. ഇത് പുറത്തു കൊണ്ടുവരിക എന്നുള്ളത് കൂടിയാണ്. ഇതിൻ്റെ ഭാഗമായി ഞങ്ങൾ ഈ വരുന്ന ഡിസംബർ 31 കേരളത്തിലെ മുഴുവൻ വൈദ്യുതി ബോർഡിൻ്റെ ഡിവിഷണൽ ഓഫീസുകൾക്ക് മുമ്പിലും കരിദിനം ആചരിക്കാനും പ്രതിഷേധ പ്രകടനം നടത്താനും തീരുമാനിച്ചിരിക്കുകയാണ്. ഇതുകൊണ്ട് അവസാനിച്ചില്ലെങ്കിൽ സംസ്ഥാന വ്യാപകമായിട്ടോ അല്ലെങ്കിൽ സെക്രട്ടേറിയറ്റിന് മുമ്പിലോ വൈദ്യുതി ഭവനിലോ ഒക്കെ തന്നെ അനിശ്ചിതകാല ಸಮರಕ್ಕೆ ಹೋಗೇണ്ട ಅವಸ್ಥೆಯನ್ನು ನೆಲೆನಿಂತಿದೆ. ಕೇಬಲ್ ಟಿವಿ ಬ್ರಾಡ್ಬ್ಯಾಂಡ್ ಅವಶ್ಯಕತೆಗೆ ಬಳಸುವ ವಿದ್ಯುತ್ ಪೋಸ್ಟ್ನಲ್ಲಿ ಒಂದಕ್ಕಿಂತ ಹೆಚ್ಚು ಕೇಬಲ್ ಹಾಕಿದರೆ ಪ್ರತಿ ಕೇಬಲ್ಗೆ ಪ್ರತ್ಯೇಕ ಬಾಡಿಗೆ ವಿಧಿಸಲಾಗುತ್ತದೆ ಎಂದು, ಇಲ್ಲದಿದ್ದರೆ ಕೇಬಲ್ಗಳನ್ನು ತೆಗೆದು ಬದಲಾಯಿಸಲಾಗುತ್ತದೆ ಎಂಬುದು ಹೊಸ ನಿರ್ಧಾರ. ಕೇಬಲ್ ಟಿವಿ ಬ್ರಾಡ್ಬ್ಯಾಂಡ್ ಸೇವೆಯನ್ನು ಒದಗಿಸಲು ಟ್ರಂಕ್ ಡಿಸ್ಟ್ರಿಬ್ಯೂಷನ್ ಡ್ರಾಪ್ ಉದ್ದೇಶಗಳಿಗಾಗಿ ಒಂದಕ್ಕಿಂತ ಹೆಚ್ಚು ಕೇಬಲ್ಗಳನ್ನು ಬಳಸುವ ಅಗತ್ಯತೆಯ ಬಗ್ಗೆ ತಿಳಿಯದೇ ಇರುವ ತಂತ್ರಜ್ಞರು ಆಗಿದ್ದಾರೆ ಹಿರಿಯ ಅಧಿಕಾರಿಗಳು. ವಿದ್ಯುತ್ ಮಂಡಳಿಯ ಕೆಲವು ಅಧಿಕಾರಿಗಳ ನಿರ್ಧಾರದ ಹಿಂದೆ ಕೇರಳ ವಿಷನ್ನಂತಹ ಸಣ್ಣ ಕೇಬಲ್ ಬ್ರಾಡ್ಬ್ಯಾಂಡ್ ಆಪರೇಟರ್ಗಳನ್ನು ನಾಶಪಡಿಸುವ ಮತ್ತು ದೊಡ್ಡ ಕಾರ್ಪೊರೇಟ್ಗಳಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ಕೆಎಸ್ಸಿಬಿಎಲ್.
ಕೆಎಸ್ಇಬಿಎಲ್ ನಿಲುವಿನ ವಿರುದ್ಧ ತೀವ್ರ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ವತಿಯಿಂದ ನಡೆಸುವ ವ್ಯಾಪಾರ ಸಂರಕ್ಷಣಾ ಯಾತ್ರೆಗೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ರಾಜ್ಯ ಉಪಾಧ್ಯಕ್ಷ ಪೆರಿಂಗಮಲ ರಾಮಚಂದ್ರನ್ ಉದ್ಘಾಟಿಸಿದರು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ವತಿಯಿಂದ ನಡೆಸುವ ವ್ಯಾಪಾರ ಸಂರಕ್ಷಣಾ ಯಾತ್ರೆಗೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ರಾಜ್ಯ ಉಪಾಧ್ಯಕ್ಷ ಪೆರಿಂಗಮಲ ರಾಮಚಂದ್ರನ್ ಉದ್ಘಾಟಿಸಿದರು. എന്തിനാ ജാഥ സംഘടിപ്പിച്ച ഈ ചെറുകിട വ്യാപാരി സംരക്ഷിക്കാനും യുവമാരെ ഈ കൊള്ളയടിയിൽ നിന്ന് അവരെ രക്ഷിക്കാനുമാണ് നമ്മൾ ഈ ജാഥ സംഘടിപ്പിച്ചത്. ഒന്നാമതായി നമ്മൾ ആവശ്യപ്പെടേണ്ട കാര്യം പകുതി വിലയ്ക്ക് സാധനം വിൽക്കുന്നത് അവസാനിപ്പിക്കണം. കാരണം ഇത് നാളെ ജനങ്ങളെ കൊള്ളയടിക്കാനുള്ള അഡ്വാൻസ് ആണ് എന്ന് ജനങ്ങളെ ബോധ്യപ്പെടുത്തണം. മാത്രമല്ല, നീതിക്കെതിരാണ് പകുതി വിലയ്ക്ക് സാധനം വിൽക്കാൻ പാടില്ല. GST നിയമം അനുസരിച്ച് സെക്ഷൻ 51-71 അനുസരിച്ച് നമ്മൾ അണ്ടർ വാല്യുവേഷനിൽ സാധനം കൊണ്ടുവന്നാൽ, അതായത് അന്യ സംസ്ഥാനത്ത് നിന്ന് നമ്മൾ വില കുറച്ച് സാധനം കൊണ്ടുവന്നാൽ ആ സാധനം പിടിച്ചെടുക്കാനും നേരിട്ട് നികുതി ചുമത്താനും ഇപ്പൊ നിയമമുണ്ട്. നമ്മുടെ ടൈൽസ് കച്ചവടക്കാരെ അടക്കം ഇപ്പോഴും ഫൈനടിച്ചുകൊണ്ടിരിക്കുന്നു GST വകുപ്പ്. എന്തേ ഒരു കണ്ടില്ലേ? കേരളത്തിൽ പകുതി വിലയ്ക്ക് സാധനം വിറ്റിട്ട് എവിടെ പോയി GST-കാര്? കണ്ടില്ലേ അവര്? ಜಿಲ್ಲಾಧ್ಯಕ್ಷ ಕೆ ಅಹಮದ್ ಶರೀಫ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯಾಧ್ಯಕ್ಷ ರಾಜು ಅಪ್ಸರಾ ಜಾಥಾ ಕ್ಯಾಪ್ಟನ್ ಆಗಿದ್ದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಸ್ಯ ಮೇಚೇರಿ ಮುಖ್ಯ ಭಾಷಣ ಮಾಡಿದರು. ಪಿ ಕುಂಜಾವು ಹಾಜಿ, ಎಸ್ ದೇವರಾಜನ್, ಕೆವಿ ಅಬ್ದುಲ್ ಹಮೀದ್, ಬಾಬು ಕೋಟೇಲ್, ಎಂಕೆ ಥಾಮಸ್ ಕುಟ್ಟಿ, ಪಿಸಿ ಶಾಜಹಾನ್ ಮುಂತಾದವರು ಶುಭಾಶಂಸನೆಗೈದರು. ಕೆಜೆ ಸಜಿ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಭಾರತೀಯ ರಾಜ್ಯ ಪೆನ್ಷನರ್ಸ್ ಮಹಾಸಂಘ್ 4ನೇ ಅಖಿಲ ಭಾರತ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಕಾಸರಗೋಡು ಕಳನಾಡ್ KH ಕನ್ವೆನ್ಷನ್ ಸೆಂಟರ್ನ ಸ್ವರ್ಗೀಯ PP ಮುಕುಂದನ್ ನಗರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭಾರತೀಯ ರಾಜ್ಯ ಪೆನ್ಷನರ್ಸ್ ಮಹಾಸಂಘ್ 4ನೇ ಅಖಿಲ ಭಾರತ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಕಾಸರಗೋಡು ಕಳನಾಡ್ KH ಕನ್ವೆನ್ಷನ್ ಸೆಂಟರ್ನ ಸ್ವರ್ಗೀಯ PP ಮುಕುಂದನ್ ನಗರದಲ್ಲಿ ಆಯೋಜಿಸಲಾದ ಸಮ್ಮೇಳನವನ್ನು ಗೋವಾ ರಾಜ್ಯಪಾಲ PS ಶ್ರೀಧರನ್ ಪಿಲ್ಲೈ ಉದ್ಘಾಟಿಸಿ ಮಾತನಾಡಿದರು. What is the problem facing Kerala? Everywhere negativism. Public life, political life, literary field, spiritual field, everywhere. Every day, day by day, our approach is negativism. Negativism is the way in which our present Kerala life is going on. ಸಂಘ್ ಅಖಿಲ ಭಾರತ ಅಧ್ಯಕ್ಷ CH ಸುರೇಶ್ ಅಧ್ಯಕ್ಷತೆ ವಹಿಸಿದ್ದರು. ಚಿನ್ಮಯ ಮಿಷನ್ ಮುಖ್ಯಸ್ಥ ವಿವಿಕ್ತಾನಂದ ಸರಸ್ವತಿ ಸ್ವಾಮೀಜಿ ದೀಪ ಪ್ರಜ್ವಲನೆಗೈದರು. ಸಂಘನ ವತಿಯಿಂದ ಗೋವಾ ರಾಜ್ಯಪಾಲ PS ಶ್ರೀಧರನ್ ಪಿಲ್ಲೈ ಅವರನ್ನು ಗೌರವಿಸಲಾಯಿತು. BS ಹಂದ, ವೀರೇಂದ್ರ ನಾಂದೇವ್, ಶ್ರೀನಿವಾಸ್, ದ್ರೌಪದಿ ಯಾದವ್, ರಾಜಲಕ್ಷ್ಮಿ, ಕುಂಜಿಮಾ, ವಿ ರವೀಂದ್ರನ್, ಕೆ ದಯಾನಂದನ್ ಶುಭಾಶಂಸನೆಗೈದರು. ನ್ಯಾಯವಾದಿ ಕೆ ರಾಜಗೋಪಾಲ್ ಸ್ವಾಗತಿಸಿ ಬಾಲಕೃಷ್ಣ ಎಂ ಧನ್ಯವಾದವಿತ್ತರು. 30ರಂದು ಸಮ್ಮೇಳನ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಚೌಕಿಯಲ್ಲಿ ವಿಶ್ವನಾಥನವರ ಕುಟುಂಬಕ್ಕೆ ಕೇರಳ ಬ್ಯಾಂಕ್ ನಿರ್ಮಿಸಿ ನೀಡಿದ ಸ್ನೇಹ ಮನೆಯ ಕೀಲಿಕೈ ಮತ್ತು ಕುಟುಂಬ ಸಹಾಯಧನವನ್ನು ಹಸ್ತಾಂತರಿಸಲಾಯಿತು. ಕೇರಳ ಬ್ಯಾಂಕ್ ಅಧ್ಯಕ್ಷ ಗೋಪಿ ಕೋಟಮುರಿಕಲ್ ಹಸ್ತಾಂತರಿಸಿದರು. ಕೇರಳ ಬ್ಯಾಂಕ್ ಕುಂಬಳೆ ಶಾಖೆಯಲ್ಲಿ ಕಲೆಕ್ಷನ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ನಿಧನರಾದ ಕುಂಬಳೆಯ ವಿಶ್ವನಾಥ್ ಗಟ್ಟಿಯವರ ಕುಟುಂಬಕ್ಕೆ ಚೌಕಿ ಕಲಂಕಾಯಿಯಲ್ಲಿ ನಿರ್ಮಿಸಿದ ಮನೆಯ ಕೀಲಿಕೈ ಹಾಗೂ ಧನ ಸಹಾಯ ಹಸ್ತಾಂತರಿಸಲಾಯಿತು. ಕೇರಳ ಬ್ಯಾಂಕ್ನ ಜಿಲ್ಲೆಯ ಎಲ್ಲ ನೌಕರರು ತಮ್ಮ ಸಂಬಳದಿಂದ ಒಂದು ನಿರ್ದಿಷ್ಟ ಮೊತ್ತವನ್ನು ಮೀಸಲಿಟ್ಟಾಗಿದೆ. ತಮ್ಮ ಸಹೋದ್ಯೋಗಿ ವಿಶ್ವನಾಥನ್ ಅವರ ಕುಟುಂಬಕ್ಕೆ 11 ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಸ್ನೇಹ ಮನೆಯನ್ನು ಸಿದ್ಧಪಡಿಸಿರುವುದು. ಈ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿಗಳನ್ನು ಕಾರ್ಯಕ್ರಮದಲ್ಲಿ ಹಸ್ತಾಂತರಿಸಲಾಯಿತು. ಬೆಳಗ್ಗೆ 9 ಗಂಟೆಗೆ ಬ್ಯಾಂಕ್ ನೇತೃತ್ವದಲ್ಲಿ ಸಿದ್ಧಪಡಿಸಿದ ಸಮಾರಂಭದಲ್ಲಿ ಮನೆಯ ಕೀಲಿಕೈ ದಾನವನ್ನು ಕೇರಳ ಬ್ಯಾಂಕ್ ಅಧ್ಯಕ್ಷ ಗೋಪಿ ಕೊಟ್ಟಮರಿಕಲ್ ನೆರವೇರಿಸಿದರು. ಕೇರಳ ಬ್ಯಾಂಕ್ ನಿರ್ದೇಶಕ ಸಾಬು ಅಬ್ರಹಾಂ ಅಧ್ಯಕ್ಷತೆ ವಹಿಸಿದ್ದರು. ನಿರ್ದೇಶಕಿ ವತ್ಸಲಾ ಕುಮಾರಿ, ಕಾರ್ಯನಿರ್ವಾಹಕ ನಿರ್ದೇಶಕ KC ಸಹದೇವನ್, ಜನರಲ್ ಮ್ಯಾನೇಜರ್ ಅಬ್ದುಲ್ ಮುಜೀಬ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ರಹಾನಾ CV, ಪ್ರಕಾಶ್ ರಾವ್, ಕನ್ವೀನರ್ ರಾಜಂಟಿ, ಉನ್ನಿಕೃಷ್ಣನ್ P, KV ಗೋಪಾಲನ್ ಎಂಬಿವರು ಮಾತನಾಡಿದರು. ಧನ್ರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ.
ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಲೀಡರ್ಸ್ ಮೀಟ್ ಆಯೋಜಿಸಲಾಯಿತು. ಮುಸ್ಲಿಂ ಲೀಗ್ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ವಿಕೆಪಿ ಹಮೀದ್ ಅಲಿ ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಲೀಡರ್ಸ್ ಮೀಟ್ ಆಯೋಜಿಸಲಾಯಿತು. ಮುಸ್ಲಿಂ ಲೀಗ್ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ವಿಕೆಪಿ ಹಮೀದ್ ಅಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿಕೆಪಿ ಹಮೀದ್ ಅಲಿ ಅವರು ಮಾತನಾಡಿ, ನಾಡಿನ ಪ್ರಗತಿಯಲ್ಲಿ ಪ್ರವಾಸಿ ಸಮುದಾಯದ ಪಾತ್ರ ಸದಾ ಅತ್ಯಗತ್ಯ ಎಂದು ಹೇಳಿದರು. ಜಿಲ್ಲಾಧ್ಯಕ್ಷ ಅಬ್ದುಲ್ಲಾ ಆರಂಗಡಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಲಾಂ ಕನ್ಯಪಾಡಿ ಸ್ವಾಗತಿಸಿದರು. ಮುಸ್ಲಿಂ ಲೀಗ್ ಜಿಲ್ಲಾ ಮುಖಂಡರಾದ ಕೆಎ ಬಕರ್, ಎಜಿಸಿ ಬಶೀರ್, ಎಬಿ ಶಾಫಿ, ಕೆಎಂಸಿಸಿ ರಾಜ್ಯ ಮುಖಂಡರಾದ ಹಮ್ಜಾ ತೊಟ್ಟಿ, ಹನೀಫ್ ಚೆರ್ಕಳ, ಅಡ್ವೊಕೇಟ್ ಇಬ್ರಾಹಿಂ ಖಲೀಲ್, ಜಿಲ್ಲಾ ಕೆಎಂಸಿಸಿ ಮುಖಂಡರಾದ ಅಫ್ಜಲ್ ಮೆಟಮಲ್, ಸಿಎಚ್ ನೂರುದ್ದೀನ್, ಸಲಾಂ, ಹಸೈನರ್, ಫೈಜಲ್ ಮುಹಸೀನ್, ಸಲೀಂ ಚೇರಂಗೈ, ಯೂಸುಫ್ ಮುಕ್ಕೋಟ್, ಮಂಡಲ ಮುಖಂಡರಾದ ಎಜಿಎ ರಹಮಾನ್, ಹನೀಫ್, ಇಸ್ಮಾಯಿಲ್, ಫೈಜಲ್, ಇಬ್ರಾಹಿಂ ಎಂಬುವರು ಮಾತನಾಡಿದರು. ಸಲೀಂ ಚೇರಂಗೈ, ಕೀರಾತ್, ಜಿಲ್ಲಾ ಕೋಶಾಧಿಕಾರಿ ಟಿಆರ್ ಹನೀಫ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ 35ನೇ ವಾರ್ಷಿಕೋತ್ಸವ ಫೆಬ್ರವರಿ 2, 3, 4ರಂದು ಕಲ್ಲಿಕೋಟೆಯ ಮುಕದ್ದಸ್ ನಗರಿಯಲ್ಲಿ ನಡೆಯಲಿದೆ. ಇದರ ಭಾಗವಾಗಿ ಎಸ್ಕೆಎಸ್ಎಸ್ಎಫ್ ಮಚ್ಚಂಪಾಡಿ ಶಾಖೆ 35 ಪತಾಕೆ ಹಾರಿಸಿತು. ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ 35ನೇ ವಾರ್ಷಿಕೋತ್ಸವವು ಫೆಬ್ರವರಿ 2, 3, 4ರಂದು ಕಲ್ಲಿಕೋಟೆಯ ಮುಕದ್ದಸ್ ನಗರದಲ್ಲಿ ನಡೆಯಲಿದೆ. ಇದರ ಭಾಗವಾಗಿ ಎಸ್ಕೆಎಸ್ಎಸ್ಎಫ್ ಮಚ್ಚಂಪಾಡಿ ಶಾಖೆ 35 ಪತಾಕೆ ಹಾರಿಸಿದರು. ಮಚ್ಚಂಪಾಡಿ ಜುಮಾ ಮಸೀದಿ ಖತೀಬ್ ಬಾಸಿತ್ ಹುದವಿ ಪ್ರಾರ್ಥನೆಯೊಂದಿಗೆ ಯೋಜನೆಗೆ ಚಾಲನೆ ನೀಡಿದರು. ತದನಂತರ ಅನ್ಸಾರುಲ್ ಹುದಾ ಮಸೀದಿ ಇಮಾಮ್ ಅರ್ಷದ್ ಯಮಾನಿ ಮುಖ್ಯ ಭಾಷಣ ಮಾಡಿದರು. ಮಚ್ಚಂಪಾಡಿ ಜುಮಾ ಮಸೀದಿ ಅಧ್ಯಕ್ಷ ಅಬ್ದುಲ್ ಹಮೀದ್ ಹಾಜಿ, ಅನ್ಸಾರುಲ್ ಹುದಾ ಮಸೀದಿ ಅಧ್ಯಕ್ಷ ಪುತ್ತುಬಾವ ಬಜಾಲ್, ಶಂಸುಲ್ ಉಲಮಾ ಇಸ್ಲಾಮಿಕ್ ಸೆಂಟರ್ ಅಧ್ಯಕ್ಷ ಹುಸೈನ್ ಮಚ್ಚಂಪಾಡಿ, ಕಾರ್ಯದರ್ಶಿ ಇಸ್ಮಾಯಿಲ್, ಶಂಸುಲ್ ಉಲಮಾ ನಗರ ಎಸ್ಕೆಎಸ್ಎಸ್ಎಫ್ ಮಚ್ಚಂಪಾಡಿ ಘಟಕದ ಅಧ್ಯಕ್ಷ ನೌಫಲ್, ಮಹರೂಫ್, ಮಜೀದ್ ಇಡಿಯಾ, ಅಜೀಜ್ ಹಾಜಿ, ಇಬ್ರಾಹಿಂ ಪಿಪಿ, ನೌಷದ್ ಬಜಾಲ್ ಮಾತನಾಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಚಟ್ಟಂಚಾಲ್ ಎಂಐಸಿ ಕಾಲೇಜು ಗ್ರ್ಯಾಂಡ್ ಅಲ್ಮಿನಿ ಮೀಟ್ನ ಪ್ರಚರಣಾರ್ಥ ಸಾಕರ್ ಫೆಸ್ಟ್ ಅನ್ನು ಆಯೋಜಿಸಲಾಯಿತು. ನಾಯನ್ಮಾರ್ ಮೂಲ ಹಿಲ್ ಟಾಪ್ ಟರ್ಫ್ನಲ್ಲಿ ಆಯೋಜಿಸಿದ್ದ ಸಾಕರ್ ಫೆಸ್ಟ್ ಕಾಸರಗೋಡು ನಗರಸಭಾ ಸ್ಥಾಯಿ ಸಮಿತಿ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಏಪ್ರಿಲ್ 27ರಂದು ನಡೆಯುವ ಚಟ್ಟಂಜಾಲ್ ಎಂಐಸಿ ಕಾಲೇಜ್ ಗ್ರ್ಯಾಂಡ್ ಅಲ್ಯುಮಿನಿ ಮೀಟ್ನ ಭಾಗವಾಗಿ ಮೀಡಿಯಾ ಆ್ಯಂಡ್ ಪಬ್ಲಿಸಿಟಿ ಟೀಮ್ ನಾಯನ್ಮಾರ್ ಮೂಲ ಹಿಲ್ ಟಾಪ್ ಟರ್ಫ್ನಲ್ಲಿ ಸಾಕರ್ ಫೆಸ್ಟ್ ಅನ್ನು ಆಯೋಜಿಸಲಾಯಿತು. ಕಾಸರಗೋಡು ನಗರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ಅಬ್ಬಾಸ್ ಬೇಗಂ ಸಾಕರ್ ಫೆಸ್ಟ್ ಉದ್ಘಾಟಿಸಿದರು. ಜಾವದ್ ವಡಕೇಕರ ಅಧ್ಯಕ್ಷತೆ ವಹಿಸಿದ್ದರು. ಮೂಸಾ ಬಾಸಿತ್ ಸ್ವಾಗತಿಸಿದರು. ಕೇರಳ ವ್ಯಾಪಾರ ವ್ಯವಸಾಯಿ ಏಕೋಪನ ಸಮಿತಿ ಜಿಲ್ಲಾಧ್ಯಕ್ಷ ಕೆ ಅಹಮದ್ ಶರೀಫ್ ಹುಸೇನ್ ತಂಗಳ್ ಮಾಸ್ತಿಕೊಂಡು ಮುಖ್ಯ ಅತಿಥಿಯಾಗಿದ್ದರು. ಕೆಜೆ ಸಜಿ, ಥಾಮಸ್ ಎಎಂ, ಫಿರೋಜ್, ಅಬ್ಬಾಸ್ ಚೆರ್ಕಳ, ಜುನೈದ್ ರೆಹಮಾನ್, ರಿಷಾದ್ ಕೋವಳ್, ಹಸನ್ ಟಿಡಿ, ಹಮ್ಜಾ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದೂರು ಶ್ರೀ ಕಾಳಿಕಾಂಬಾ ಮಠ ವಿಶ್ವ ಬ್ರಾಹ್ಮಣ ಯುವಕ ಸಂಘದ ವತಿಯಿಂದ ನಡೆಯುತ್ತಿರುವ ವಿಶ್ವರೂಪಂ ಅಧ್ಯಾಯ 5ರ ಸ್ಪರ್ಧಾ ಕಾರ್ಯಕ್ರಮ ಕೂಡ್ಲು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯಿತು. ಪ್ರಮುಖ ಮ್ಯಾರಥಾನ್ ಓಟಗಾರ ರಾಮಚಂದ್ರ ಆಚಾರ್ಯ ಕೋಟೆಕಾರು ಉದ್ಘಾಟಿಸಿದರು. ಪ್ರಮುಖ ಮ್ಯಾರಥಾನ್ ಓಟಗಾರ ರಾಮಚಂದ್ರ ಆಚಾರ್ಯ ಕೋಟೆಕಾರು ಸ್ಪರ್ಧಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಯುವಕ ಸಂಘದ ಅಧ್ಯಕ್ಷರಾದ ಮಹೇಶ್ ಆಚಾರ್ಯ ಮದೂರು ಅಧ್ಯಕ್ಷತೆ ವಹಿಸಿದ್ದರು. ಆನೆಗುಂದಿ ಪ್ರತಿಷ್ಠಾನದ ಅಸಿಟ್ ಸದಸ್ಯರಾದ ಜನಾರ್ದನ ಆಚಾರ್ಯ ಬಜಕೋಡ್ಲು ಮಾತನಾಡಿದರು. ಮಹಿಳಾ ಸಂಘದ ಕಾರ್ಯದರ್ಶಿ ಉಷಾ ಉಮೇಶ್ ಆಚಾರ್ಯ, ಭಜನಾ ಸಂಘದ ಉಪಾಧ್ಯಕ್ಷ ಕುಂಟಾರು ಪ್ರಕಾಶ್ ಆಚಾರ್ಯ ನಾರಂಪಾಡಿ, ಆಡಳಿತ ಸಮಿತಿಯ ಮಾಜಿ ಕೋಶಾಧಿಕಾರಿ ನಾರಾಯಣಾಚಾರ್ಯ ಕಂಬಾರು ಉಪಸ್ಥಿತರಿದ್ದರು. ವಿಶ್ವರೂಪಂನ ಕೊನೆಯ ಸ್ಪರ್ಧೆಗಳಾದ ವಾಲಿಬಾಲ್, ಹಗ್ಗ ಜಗ್ಗಾಟ, ಓಟ ಸ್ಪರ್ಧೆಗಳು ನೆರವೇರಿತು. 2024ರ ಫೆಬ್ರವರಿ 11ರಂದು ವಿಶ್ವರೂಪಂನ ಯುವ ಸಮಾವೇಶವು ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ನೇಹಿತನ ಬೆದರಿಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡ 10ನೇ ತರಗತಿ ವಿದ್ಯಾರ್ಥಿನಿ. ಬದಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕಟ್ಯಾರು ಎಂಬಲ್ಲಿ ಸುಡುಮದ್ದು ತಯಾರಿಕಾ ಘಟಕದಲ್ಲಿ ಸಂಭವಿಸಿದ ಭೀಕರ ಸ್ಫೋಟ. 3 ಕಾರ್ಮಿಕರ ದಾರುಣ ಅಂತ್ಯ. ಕೆಎಸ್ಇಬಿಎಲ್ನ ನಿಲುವನ್ನು ವಿರೋಧಿಸಿ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ವತಿಯಿಂದ ಕರಾಳ ದಿನ ಆಚರಣೆ. ಜಿಲ್ಲೆಯಲ್ಲಿ 31ರಂದು ಕೆಎಸ್ಇಬಿಎಲ್ ಸೆಕ್ಷನ್ ಆಫೀಸ್ಗಳ ಮುಂದೆ ಪ್ರತಿಭಟನಾ ಕಾರ್ಯಕ್ರಮ. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ವತಿಯಿಂದ ನಡೆಸುವ ವ್ಯಾಪಾರ ಸಂರಕ್ಷಣಾ ಯಾತ್ರೆಗೆ ಕಾಸರಗೋಡಿನಲ್ಲಿ ಚಾಲನೆ. ರಾಜ್ಯ ಉಪಾಧ್ಯಕ್ಷ ಪೆರಿಂಗಮಲ ರಾಮಚಂದ್ರನ್ ಅವರಿಂದ ಉದ್ಘಾಟನೆ.
ಭಾರತೀಯ ರಾಜ್ಯ ಪೆನ್ಷನರ್ಸ್ ಮಹಾಸಂಘ 4ನೇ ಅಖಿಲ ಭಾರತ ಸಮ್ಮೇಳನಕ್ಕೆ ಚಾಲನೆ. ಕಳನಾಡ್ ಕೆಎಚ್ ಕನ್ವೆನ್ಷನ್ ಸೆಂಟರ್ನ ಸ್ವರ್ಗೀಯ ಪಿಪಿ ಮುಕುಂದನ್ ನಗರದಲ್ಲಿ ಕಾರ್ಯಕ್ರಮ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.